ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಪಪ್ಪಾಯ ಹಣ್ಣು ಸಿಗುತ್ತಲ್ಲ, ಅದ್ರ ಪ್ಯೂರಿ ತಗೊಂಡು ಅಂದರೆ ರಾ ಪಪ್ಪಾಯದು ತಗೊಂಡು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ನೋಡ್ಕೊಂಡು ಬರೋಣ. ಕೊನೆಯವರೆಗೂ ನೋಡಿ. ನೋಡಿ ಇಲ್ಲಿ ಪಪ್ಪಾಯ ಪ್ಯೂರಿ ತಗೊಂಡಿದ್ದೀನಿ. ಪಪ್ಪಾಯ ಹಣ್ಣನ್ನ ನೀಟಾಗಿ ಸ್ಮ್ಯಾಶ್ ಮಾಡಿ ತಗೊಂಡಿದ್ದೀನಿ. ಪ್ಲಸ್ ನಾನಿಲ್ಲಿ ಮಲ್ಟಿಪಲ್ ಆಯಿಲು, ಇಲ್ಲಿ ನಾನು ಪಾಮ್ ಆಯಿಲ್ ತಗೊಂಡಿಲ್ಲ. ಪ್ಲಸ್ ಲೈ ಸೊಲ್ಯೂಷನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನಿಮಗೆ ಇದರ ಮೆಷರ್ಮೆಂಟ್ ಎಲ್ಲ ಮಧ್ಯದಲ್ಲಿ ಕೊಡ್ತೀನಿ, ಕೊನೆಯವರೆಗೂ ನೋಡಿ. ನಾವಿಲ್ಲಿ ಮೊದಲು ಪಪ್ಪಾಯ ಪ್ಯೂರಿ ಇರುತ್ತಲ್ಲ, ನಾವು ಅದನ್ನು ಆಯಿಲಲ್ಲಿ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ಅದು ಲಮ್ಸ್ ಬರಬಾರ್ದು. ಸೋಪಲ್ಲಿ ಪಪ್ಪಾಯ ಪ್ಯೂರಿ ಹಾಗೆ ಸಿಕ್ಕರೆ ಅದು ಚೆನ್ನಾಗಿ ಅಂತ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾವು ಮೊದಲೇ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ನಿಮಗೆ ಆ ಥರ ಪ್ರಾಬ್ಲಮ್ ಏನೂ ಆಗೋಲ್ಲ. ಸೊ ಆ ಬ್ಲೆಂಡರಲ್ಲಿ ಅದಷ್ಟು ಚೆನ್ನಾಗಿ ಬ್ಲೆಂಡ್ ಆಗಲಿಲ್ಲ. ಸೊ ಹಾಗಾಗಿ ನಾನು ರೆಗ್ಯುಲರ್ ಬ್ಲೆಂಡರ್ ತಗೊಂಡು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನೀಟಾಗಿ ಆಯಿಲಲ್ಲಿ ಮಿಕ್ಸ್ ಆಗೋಗ್ಬಿಡ್ತದೆ, ಅದರದ್ದು ಲಮ್ಸ್ಗಳೆಲ್ಲ ಏನೂ ಸಿಗಲ್ಲ. ಸೊ ಹಾಗಾಗಿ ಮತ್ತು ಪಪ್ಪಾಯದ ಏನು ಬೆನಿಫಿಟ್ಸು ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಪಪ್ಪಾಯ ಫೇಶಿಯಲ್ ಮಾಡ್ತಾರೆ, ಪಪ್ಪಾಯ ಫೇಸ್ ಪ್ಯಾಕ್ ಹಾಕೋತಾರೆ. ಎಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ ಸ್ಕಿನ್ ಗ್ಲೋಯಿಂಗಿಗೋಸ್ಕರ. ಸೊ ಕಲೆಗಳೆಲ್ಲ ಇರಬಾರ್ದು. ಸೊ ನಾವು ಇದನ್ನು ಈಗ ಅದನ್ನು ಸೋಪಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಗ್ಲೋನೆಸ್ ಸಿಗುತ್ತೆ. ಮತ್ತು ಫೇಶಿಯಲ್ ಮಾಡ್ಕೊಳ್ಬೇಕು, ಅರ್ಧ ಗಂಟೆ ಕೂತ್ಕೊಂಡು ಫೇಸ್ ಪ್ಯಾಕ್ ಹಾಕ್ಕೋಬೇಕು, 10 ಮಿನಿಟ್ಸ್ ಕೂತ್ಕೊಳ್ಬೇಕು ಅನ್ನೋ ಥರ ಎಲ್ಲ ಪ್ರಾಬ್ಲಮ್ ಇರಲ್ಲ. ನೀವು ಆರಾಮಾಗಿ ಈ ಸೋಪನ್ನು ಮಾಡ್ಕೊಂಬಂದು ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಬಂದರೆ ನಿಮ್ಗೆ ಅದೇ ಎಫೆಕ್ಟು ಈ ಸೋಪಿಂದನೇ ಸಿಗುತ್ತೆ. ಮತ್ತು ಇದು ನ್ಯಾಚುರಲ್ಲಾಗಿ ಮಲ್ಟಿಪಲ್ ಆಯಿಲ್ ತಗೊಂಡು ಮಾಡಿರೋದ್ರಿಂದ ಅದರದ್ದು ಬೆನಿಫಿಟ್ಸು ಕೂಡ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಾನು ಅದಾದಮೇಲೆ ಬ್ಲೆಂಡ್ ಆದಮೇಲೆ ಏನು ಕಾಸ್ಟಿಕ್ ಸೋಡಾನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಲೈ ಸೊಲ್ಯೂಷನ್, ಅದನ್ನು ಹಾಕಿ ಇನ್ನೊಂದು ಸರ್ತಿ ಬ್ಲೆಂಡ್ ಮಾಡ್ತೀನಿ. ಯಾಕೆಂದರೆ ಅದೆಲ್ಲ ಯೂನಿಫಾರ್ಮಲ್ಲಿ ಬ್ಲೆಂಡ್ ಆಗಬೇಕು. ಸೊ ಅದು ಒಂದು ಬಟರ್ ಕನ್ಸಿಸ್ಟೆನ್ಸಿ ಬರಬೇಕು. ಆವಾಗಲೇ ಅದನ್ನ ಮೋಲ್ಡ್ಗೆ ಹಾಕಿದಾಗ ನಿಮಗೆ ಒಳ್ಳೆ ಚೆನ್ನಾಗಿರೋ ಒಂದು ಬಾರ್ ಸಿಗೋದು. ಸೊ ಇವಾಗ ಇದು ರೆಡಿಯಾಗಿದೆ. ಅದಾದಮೇಲೆ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದ್ರದ್ದು ಬೆನಿಫಿಟ್ಟು ನಿಮಗೆ ಸ್ಕಿನ್ಗೆ ಸಿಗಲಿ ಅಂತ. ಸೊ ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ಮಾಡಿ ಆದಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಅದು ಕೂಡ ಮಿಕ್ಸ್ ಆಗಬೇಕು. ಸೊ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನಿಮ್ಗೆ ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ನಾವು ಕೂಡ ಸೇಲ್ ಮಾಡ್ತೀವಿ ಸೋಪ್ಗಳನ್ನು. ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಈ ರೆಸಿಪಿಯಲ್ಲಿ ನಾವು ಪಾಮ್ ಆಯಿಲ್ನ ಯೂಸ್ ಮಾಡಿಲ್ಲ. ಸೊ ವಿತೌಟ್ ಪಾಮ್ ಆಯಿಲ್ ನಾವಿಲ್ಲಿ ಈ ರೆಸಿಪಿನ ರೆಡಿ ಮಾಡಿರೋದು. ಮತ್ತು ರಾ ಪಪ್ಪಾಯ ಯೂಸ್ ಮಾಡಿರೋದ್ರಿಂದ ನಿಮಗೆ ಬೆನಿಫಿಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ಬೇಕು ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇವಾಗ ನೋಡಿ ಇದು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಒಂದು ಸತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಆಲ್ರೆಡಿ ಬಟರ್ ಕನ್ಸಿಸ್ಟೆನ್ಸಿ ಬಂದಿದೆ. ನಾವು ಇಮಿಡಿಯೇಟಾಗಿ ಮೋಲ್ಡ್ಗೆ ಹಾಕ್ಬಿಡ್ಬೇಕು, ಇಲ್ಲಾಂದರೆ ಅದು ತುಂಬ ಗಟ್ಟಿಗೆ ಆಗೋಗ್ಬಿಡುತ್ತೆ. ಸೊ ನಾನು ಇಲ್ಲಿ ನೋಡಿ ಮೋಲ್ಡ್ಗೆ ಹಾಕಿದೆ. ಮೋಲ್ಡ್ಗೆ ಹಾಕಿ ಆದಮೇಲೆ ನಾವು 24 ಅವರು ಕ್ಯೂರಿಂಗಿಗೆ ಬಿಡಬೇಕಾಗ್ತದೆ. ಸೊ ಇದನ್ನು ನಾವು 24 ಅವರು ಒಳ್ಳೆ ಗಾಳಿ ಆಡೋ ವೆಂಟಿಲೇಷನ್ಸ್ ಇರೋ ಜಾಗದಲ್ಲಿ ಎತ್ತಿಟ್ಬಿಡೋಣ. ಸಪ್ರೇಟಾಗಿ ಇದನ್ನು ಎತ್ತಿಡಬೇಕು. ಮತ್ತು ಯಾವಾಗಲೂ ನೀವು ಸೋಪ್ ಮಾಡಬೇಕಾದ್ರೆ ಮಾಸ್ಕು, ಗ್ಲೌಸು ಮತ್ತು ಗಾಗಲ್ ಇದ್ದರೆ ಗಾಗಲ್ ಹಾಕ್ಕೊಳ್ಳಿ. ಬಟ್ ಮಾಸ್ಕ್, ಗ್ಲೌಸು ಕಂಪಲ್ಸರಿ. ನಂಗೆ ಸ್ವಲ್ಪ ಪ್ರಾಕ್ಟೀಸ್ ಇರೋದ್ರಿಂದ ನಾನೇನು ಟಚ್ ಮಾಡ್ಕೊಳ್ದಲೇ ಕೈಗೆ ಈ ಸೋಪೆಲ್ಲ ಮಾಡ್ತಾಯಿದ್ದೀನಿ. ಬಟ್ ಹೊಸ್ದಾಗಿ ಮಾಡೋರು ಅಥವಾ ಮಾಡ್ತಿರೋರೆಲ್ಲ ಮಾಸ್ಕು, ಗ್ಲೌಸು ಎರಡನ್ನೂ ಹಾಕ್ಕೊಂಡು ಮಾಡಿ. ಇವಾಗ ನಾವು ಇದನ್ನು ಸಪ್ರೇಟಾಗಿ ಎತ್ತಿಟ್ಬಿಡೋಣ. ಕ್ಯೂರಿಂಗ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಕಲರಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಇದು ನೋಡಿ ಆರೆಂಜ್ ಕಲರಲ್ಲಿ ಕಾಣಿಸ್ತಾ ಇದೆ. ಆಫ್ಟರ್ ಕ್ಯೂರಿಂಗ್ ಆದಮೇಲೆ ನೋಡಿ ಈ ಕಲರ್ ಲೈಟ್ ಕಲರಿಗೆ ಬರುತ್ತೆ. ಒಬ್ಬೊಬ್ರದ್ದು ಪಪ್ಪಾಯ ಸೋಪು ಅಂತ ತುಂಬ ಕಲರಿಂಗ್ ಹಾಕಿ ಮಾಡಿರ್ತಾರೆ. ನಾವಿಲ್ಲಿ ಕಲರಿಂಗು ಅಥವಾ ಫ್ರೇಗ್ರೆನ್ಸ್, ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಏನೂ ಹಾಕಿಲ್ಲ. ನ್ಯಾಚುರಲಾಗಿ ಅದು ಏನು ಕಲರ್ ಬರುತ್ತೆ ಅದನ್ನೇ ತೋರಿಸ್ತಾ ಇದ್ದೀವಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕಂಟೆಂಟ್ನ ಶೇರ್ ಮಾಡಿ. ಬೇರೆಯವರು ಸಬ್ಸ್ಕ್ರೈಬ್ ಆದರೆ ನಮಗೂ ಖುಷಿಯಾಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೂ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನೋಡಿ ಬಾರ್ ತುಂಬ ಸೂಪರಾಗಿ ರೆಡಿಯಾಗಿದೆ, ಒಳ್ಳೆ ಮೈಸೂರು ಪಾಕ್ ಥರ. ಇದನ್ನು ನೀವು ಆಫ್ಟರ್ 45 ಡೇಸ್ ಆದಮೇಲೆ ಆರಾಮಾಗಿ ಯೂಸ್ ಮಾಡ್ಬೋದು. pH ಕೂಡ ಕಡಿಮೆ ಆಗಿರ್ತದೆ, ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ ಮತ್ತು ಎನ್ವಿರಾನ್ಮೆಂಟ್ಲಿ ಫ್ರೆಂಡ್ಲಿ ಆಗಿರುತ್ತೆ ಈ ಬಾರ್ಗಳು. ಸೊ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.